ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತಿದ್ದೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ಇವತ್ತು ನಾನು ನಿಮಗೆ ತೋರಿಸೋದು ಬೆಂಗಳೂರು ಏರ್ಪೋರ್ಟಿಂದ ಬೆಂಗಳೂರು ಸಿಟಿಗೆ ನೀವು ಟ್ರೈನಲ್ಲಿ ಹೆಂಗೆ ಟ್ರಾವೆಲ್ ಮಾಡ್ಬೋದು. ಲೈಕ್ ನಾನು ಆಲ್ರೆಡಿ ನಿಮಗೆ ಬೆಂಗಳೂರು ಸಿಟಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಹೆಂಗೆ ಬರ್ಬೋದು ಕೇವಲ 10 ರೂಪಾಯಿದಲ್ಲಿ ಆಲ್ರೆಡಿ ಅದು ವೀಡಿಯೋ ಲೈವ್ ಇದೆ. ಅದು ನೋಡಿಲ್ಲ ಅಂದರೆ ನೀವು ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ನೋಡಿಬಿಡಿ. ಸೊ ನಾನು ಸದ್ಯಕ್ಕಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಹತ್ರ. ಸೊ ಇಲ್ಲಿಂದ ನಾನು ಫಸ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಬಸ್ ಹಿಡಿಬೇಕು. ಇಲ್ಲಿಂದ ಏರ್ಪೋರ್ಟ್ ಶಟಲ್ ಬಸ್ ಅಂತ ಬರುತ್ತೆ. ಅದು ಬರೀ ಡೊಮೆಸ್ಟಿಕ್ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಮಾತ್ರ ಹೋಗುತ್ತೆ. ಅದು ನೀವು ಪಿಕಪ್ ಪಾಯಿಂಟ್ ನಂಬರ್ 1 ಅಥವಾ 8, ಮೋಸ್ಟ್ಲಿ ಪಿಕಪ್ ಪಾಯಿಂಟ್ ನಂಬರ್ 8 ಹತ್ರ ನೀವು ಬರಬೇಕು. ಅಲ್ಲಿಂದ ಶಟಲ್ ಬಸ್ ಸಿಗುತ್ತೆ. ಸೊ ಟೈಮಿಂಗ್ ಎಲ್ಲ ಅವ್ರು ಫಾಲೋ ಮಾಡ್ತಿಲ್ಲ. ಸೊ ನೀವು ಟ್ರೈನ್ ಟೈಮ್ ನೋಡಿ, 2:20ಗೆ ಟೈಮ್ ಇದ್ದರೆ ಅಪ್ರಾಕ್ಸಿಮೇಟ್ಲಿ 1:45ಗೆ ಇಲ್ಲಿಂದ ಶಟಲ್ ಬಸ್ ಹೊರಡಬೇಕು. ಬಟ್ ಅವರು ಫಾಲೋ ಮಾಡ್ತಿಲ್ಲ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ನಿಮ್ಮ ಹತ್ರ ಮಾತಾಡ್ತೀನಿ. ಫಸ್ಟು ಬಸ್ ಬರಲಿ. ಇಲ್ಲಿ ಸದ್ಯಕ್ಕೆ ಇನ್ನೂ ನಾನು ಏರ್ಪೋರ್ಟಲ್ಲೇ ಇದ್ದೀನಿ. ಬಸ್ ಅವ್ನು ಕೊಟ್ಟಿದ್ದ ಚಮಕ್ಗೆ 1:45ಗೆ ಬಸ್ ಇತ್ತು, ಇಲ್ಲಿಂದ ಬಂದಿಲ್ಲ ಅವನು. ನಾನು ಸ್ವಲ್ಪ ಒಳಗಡೆ ಹೋದೆ ಏರ್ಪೋರ್ಟ್ ಹತ್ರ, ಆವಾಗ ಬಂದ 1:55ಗೆ. ಸೊ ಆ ಬಸ್ ಮಿಸ್ ಆಯಿತು. ಅದಾದಮೇಲೆ ಬರಲೇ ಇಲ್ಲ. 3:40ಗೆ ಟೈಮ್ ಇದೆ, ನೋಡೋಣ ಇವಾಗ 3:40ಗೆ ಬರ್ತಾನೋ ಇಲ್ಲ ಅಂತ. ಅದು ಟೈಮಿಗೆ ಬರ್ತಾನೋ ಲೇಟಿಗೆ ಬರ್ತಾನೋ ಗೊತ್ತಿಲ್ಲ, ಯಾಕಂದರೆ ಟ್ರೈನ್ ಹೋಗೋದು ಇದೆಲ್ಲ ರೀಸನ್ನು. ಟ್ರೈನ್ ಆ್ಯಕ್ಚುಲಿ ಸಕ್ಸಸ್ಫುಲ್ ಇಲ್ಲ ಹೇಳಕ್ಕೆ ಹೋದರೆ, ನಿಜಾನೇ. ಇದು ನೀವು ನೋಡ್ಬೋದು, ಅಲ್ಲಿ ನಮ್ಮ ಶಟಲ್ ಬಸ್ ಬರ್ತಿದೆ. ಸೊ ಇವಾಗ ಬಿಫೋರ್ ಟೈಮ್ ಬಂದುಬಿಟ್ಟಿದ್ದಾರೆ. ಆವಾಗಲೇ ಓಡಿ ಬಂದ್ರಿ ಬಸ್ ಹಿಡಿಯೋಕ್ಕೆ. ಬಟ್ ಹಿಡಿಯೋಕ್ಕಾಗಲಿಲ್ಲ. ತೆಗಿಯೋಣ ಡೋರು. ಪ್ಯಾಸೆಂಜರ್ಸೇ ಇಲ್ಲ, ನಾವೇ ಹತ್ಬೇಕು. ಅಲ್ಲೇ ಏನಣ್ಣ, ಆವಾಗಲೇ ಒಂದು 2 ನಿಮಿಷ ವೆಯ್ಟ್ ಮಾಡ್ತಿದ್ರೆ ನಾವು ಹಿಡ್ಕೊಂಡ್ಬಿಡ್ತಿದ್ವಿ. ಇವಾಗ ಬಸ್ಸು ಒಳಗಡೆ ಬಂದುಬಿಟ್ಟಿದ್ದೀನಿ. ನೋಡೋಣ ಇಲ್ಲಿಂದ ಎಷ್ಟು ನಿಮಿಷ. ಅಪ್ರಾಕ್ಸಿಮೇಟ್ಲಿ 10-15 ಮಿನಿಟ್ಸ್ ಆಗುತ್ತೆ. ಯಾರೂ ಇಲ್ಲ, ಯಾಕಂದರೆ ಹತ್ತು ಕಡೆಯಿಂದ ಒಂದು ಟ್ರೈನ್ ಬಂದಿಲ್ಲ. ಸೊ ಪ್ಯಾಸೆಂಜರ್ ಇಲ್ಲ. ಸೊ ಕೋಲಾರ ಕಡೆಯಿಂದ ಒಂದು ಟ್ರೈನ್ ಬೆಂಗಳೂರು ಕಡೆ ಹೋಗುತ್ತೆ. ಸೊ ಅವ್ರು ಇಲ್ಲಿ ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಇಷ್ಟ ಇದ್ದೀನಿ ಹಿಂದೆಯಿಂದ AC ಆನ್ ಮಾಡಿ ಅಂತ. ಹಾಂ ಇದು ಸದ್ಯಕ್ಕೆ ನಾವು ತಲುಪಿದ್ದೀವಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್ ರೈಲ್ವೆ ಸ್ಟೇಷನ್ಗೆ. ಸೊ ಈ ಬಸ್ಸಲ್ಲೇ ನಾವು ಬಂದಿದ್ದು. ಸೊ ಬಸ್ ಇವಾಗ ಇಲ್ಲಿ ಹಾಲ್ಟ್ ಆಗಿಬಿಡುತ್ತೆ. ಸೊ ಇದು ನೀವು ನೋಡ್ಬೋದು ಔಟ್ಸೈಡ್ ವ್ಯೂ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್. ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ನೋಡೋಕೆ ಹೋದರೆ ಫುಲ್ ಮೇಂಟೆನೆನ್ಸ್ ಒಂದು ಚೆನ್ನಾಗಿ ಮಾಡಿದ್ದಾರೆ, ಯಾಕಂದರೆ ಏರ್ಪೋರ್ಟ್ ಅಥಾರಿಟಿ ಒಳಗಡೆ ಇದೆ ಅದಕ್ಕೆ. ಸೊ ಇದು ನಮ್ಮ ಸ್ಟೇಷನ್ ಎಂಟ್ರಿ ಹತ್ರ ನಾವು ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾವೆಲ್ಲ ಟ್ರೈನ್ ಇದೆ. ಸೊ ಬೇಕಂದರೆ ನೀವು ಪಾಸ್ ಮಾಡಿ ಓದ್ಬೋದು ಇದನ್ನು. ಮತ್ತು ಇಲ್ಲಿ ನಿಮಗೆ ಫ್ಲೈಟ್ ಡೀಟೇಲ್ಸ್ ಕಾಣಿಸುತ್ತೆ, ಯಾವ ಫ್ಲೈಟು ಎಲ್ಲಿಂದ ಹೊರಟದೆ, ಎಷ್ಟು ಗಂಟೆಗೆ ಹೊರಟದೆ ಅಂತ. ಮತ್ತು ಇದು ನಮ್ಮ ಟಿಕೆಟ್ ಕೌಂಟರು. ಸದ್ಯಕ್ಕೆ ಟಿಕೆಟ್ ಕೌಂಟರ್ ಹತ್ರ ಯಾರೂ ಇಲ್ಲ. ಸೊ ಟಿಕೆಟ್ ನಾವು ಇಸ್ಕೊಳಕ್ಕಾಗಲ್ಲ. ಸೊ ಇದು ನಮ್ಮ ಫಾಲ್ಟ್ ಅಲ್ಲ, ಡೆಸ್ಕ್ಟಾಪ್ ಏನೂ ಇಲ್ಲ. ಸೊ ಟಿಕೆಟ್ ಇಸ್ಕೊಳಕ್ಕಾಗಲ್ಲ ಇವಾಗ. ಸೊ ಯಾರಾದರೂ ಬಂದರೆ ಅವ್ರಿಗೆ ವೀಡಿಯೋ ತೋರಿಸ್ಬೇಕಾಗತ್ತೆ, ಯಾಕಂದರೆ ಸುಮ್ಮನೆ ಮುಂದಿನ ಸ್ಟೇಷನಲ್ಲಿ ಇಟ್ಕೊಂಡ್ಬಿಟ್ರೆ TT ಅವರು. ಸೊ ಒಂದು ವೀಡಿಯೋ ಪ್ರೂಫ್ಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದು ಕಡೆ ನೀವು ನೋಡಿದ್ರೆ ಒಂದು ಆರ್ಟ್ ವರ್ಕ್ ಇದೆ, ಚೆನ್ನಾಗಿದೆ. ಸ್ವಲ್ಪ ಮಿಕ್ಸ್ ಮಾಡಿದ್ದಾರೆ, ಗೊತ್ತಿಲ್ಲ ಏನಂತ. ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡಿ. ಮೆನಿ ಬೀಟ್ಸ್ ಒನ್ ಡ್ಯಾನ್ಸ್ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ನೀವು ಓದಬೇಕಂದ್ರೆ ಕನ್ನಡದಲ್ಲೂ ಇದೆ. ಒಂದು ನಿಮಿಷ ಇದೆ, ಇಲ್ಲಿ ನೋಡಿ ಕನ್ನಡದಲ್ಲಿ. ಸೊ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ರೈಲ್ವೆ ಹಾಲ್ಟ್ ಪ್ಲ್ಯಾಟ್ಫಾರ್ಮ್ ನಾನು ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಇದು, ಸಿಂಗಲ್ ಲೈನ್ ಟ್ರ್ಯಾಕ್ ಇದೆ ಅಷ್ಟೇ. ಸೊ ಇದು ಕನ್ಸ್ಟ್ರಕ್ಟ್ ಬಿಲ್ಡ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ 2 crores ಸ್ಪೆಂಡ್ ಮಾಡಿದಾರಂತೆ. 2 crores ಅಪ್ರಾಕ್ಸಿಮೇಟ್ಲಿ ಆಗಿದೆ. ಬಟ್ ನಿಮ್ಗೊಂದು ತೋರ್ಸಕ್ಕೆ ಹೋದರೆ ನೀರು ಬರ್ತಿದೆ. ಲಾಸ್ಟ್ ಟೈಮ್ ನಾನು ಬಂದಾಗ ನೀರಿದ್ದಿಲ್ಲ ಇದರಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನೀರಿದ್ದಿಲ್ಲ ಇದರಲ್ಲಿ. ಸೊ ಇವಾಗ ನೀರು ಬರ್ತಿದೆ. ಸೊ ಇದೊಂದು ಚೆನ್ನಾಗಿದೆ ಇವರು. ಇವಾಗ ನಾನು ಬಸ್ಸಲ್ಲಿ ಬಂದಲ್ಲ, ನಿಮ್ಗೆ ಹೇಳಕ್ಕೆ ಹೋದರೆ ಈ ಬಸ್ ಟೈಮಿಂಗ್ ಇದ್ದಿದ್ದು 3:40 ಅಲ್ಲಿಂದ ಹೊರಟೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಇವರು 3:30 ಅರೌಂಡ್ ಏನೋ ಬಂದುಬಿಟ್ಟಿದ್ದಾರೆ, ಪಿಕಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇವಾಗ ಇಮ್ಯಾಜಿನ್ ಮಾಡಿ, ಸ್ವಲ್ಪ ಜನ ಏನು ಅನ್ಕೋತಾರೆ 3:40 ಬರುತ್ತೆ, ಅವರು 3:35 ಅಲ್ಲಿ ಬರ್ತಾರೆ, ಅವ್ರಿಗೆ ಬಸ್ ಸಿಗೋಲ್ಲ. ದಿಸ್ ಈಸ್ ಒನ್ ಆಫ್ ದ ರೀಸನ್ ಜನ ಯೂಸ್ ಮಾಡೋಕ್ಕಾಗ್ತಿಲ್ಲ ಟ್ರೈನು. ಶಟಲ್ ಬಸ್ ತುಂಬ ಇದು ಕನ್ಫ್ಯೂಸಿಂಗ್ ಇದೆ, ತುಂಬ ಇರ್ರೆಗ್ಯುಲರ್ ಇದೆ. 1:45 ಟೈಮ್ ಇತ್ತು, 1:55 ಬಂದರು. ಇದು 3:40 ಟೈಮ್ ಇತ್ತು, ಅದ್ರ ಮುಂಚೆನೇ ಬಂದು ಪಿಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇದೇನಂತ ಅವ್ರಿಗೆ ಗೊತ್ತಿರೋದು ಕತೆ. ಇದು ಸದ್ಯ ನಾನು ಬಂದುಬಿಟ್ಟಿದ್ದೀನಿ ಫುಲ್ಲು ಸ್ಟಾರ್ಟಿಂಗ್ಗೆ. ನೀವು ಇಲ್ಲಿ ನೋಡ್ಬೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್.
ಅಲ್ಲಿ ಕನ್ನಡದಲ್ಲಿದೆ, ಹಿಂದಿಲಿದೆ, ಅದಾದಮೇಲೆ ಇಂಗ್ಲೀಷಲ್ಲಿದೆ. ಸೊ ನೀವು ನೋಡ್ಬೋದು. ಸಾರಿ, ಕನ್ನಡ ಕಾಣಿಸಲ್ಲ ಅಂದರೆ ಕ್ಷಮಿಸ್ಬಿಡಿ. ಸೊ ಮೇಲೆ ಕನ್ನಡ, ಹಿಂದಿ, ಅದಾದಮೇಲೆ ಇಂಗ್ಲೀಷು. ಸೊ ಇದರಲ್ಲಿ ಈ ರೂಟಲ್ಲಿ ಮಾತ್ರ ಆಯ್ ಟ್ರೈನ್ ನೋಡೋದು ಅಷ್ಟೇ, ಮಾರ್ನಿಂಗ್ ಟು ಈವ್ನಿಂಗ್ ಅಥವಾ ನೈಟ್ ಅಂದ್ಕೊಂಬಿಡಿ ನೀವು. ಜಾಸ್ತಿ ಟ್ರೈನ್ ರನ್ನಿಂಗ್ ಇಲ್ಲ, ಫ್ರೀಕ್ವೆನ್ಸಿ ಅಷ್ಟೊಂದಿಲ್ಲ. ಸೊ ನಾನು ಇನ್ನೂ ಡಿಸ್ಅಡ್ವಾಂಟೇಜ್ ನಿಮ್ಮ ಮುಂದೆ ಹೇಳ್ತೀನಿ, ಏನೇನು ಡಿಸ್ಅಡ್ವಾಂಟೇಜು, ಏನಕ್ಕೆ ಜನ ಇದನ್ನು ಪ್ರಯೋಗಿಸ್ತಿಲ್ಲ, ಲೈಕ್ ಏನಂತಾರೆ ಅದನ್ನು ಉಪಯೋಗಿಸ್ತಿಲ್ಲ, ಲೈಕ್ ಇನ್ನೂ ಜಾಸ್ತಿ. ಸೊ ಏನಕ್ಕಂದರೆ ಇದು ತುಂಬ ಕಡಿಮೆ ಕಾಸಲ್ಲಿ ನೀವು ಹೋಗ್ಬೋದು ಬರ್ಬೋದು, ಬಟ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಮೇನ್ ರೀಸನ್ ಅಂತೂ ಎಲ್ಲ ನಾನು ಮುಂದೆ ನಿಮಗೆ ಲಿಸ್ಟ್ ಹೇಳ್ತೀನಿ. ಸೊ ನಾನು ನಿಮ್ಗೆ ಆರ್ ಟ್ರೈನ್ ಹೇಳ್ದನಲ್ಲ, ಆ ಟ್ರೈನ್ ಲಿಸ್ಟ್ ಕೂಡ ನಾನು ನಿಮಗೆ ಮುಂದೆ ತಲುಪಿಸ್ತೀನಿ. ಇವಾಗ ನಾನು ನಿಮ್ಗೆ ಆವಾಗಲೇ ಹೇಳ್ದನಲ್ಲ, ಟಿಕೆಟು ಯಾರು ಕೌಂಟ್ರ್ ಹತ್ರ ಇಲ್ಲ. ಸೊ ಸದ್ಯಕ್ಕೆ ನಮ್ಮ ಟ್ರೈನ್ ಬರೋಕ್ಕಿಂತ ಮುಂಚೆ ಬಂದು ಕೂತ್ಕೊಂಡಿದ್ದಾರೆ ಕೌಂಟ್ರಲ್ಲಿ. ಇವ್ರು ಎಲ್ಲಿಂದ ಪ್ರಿಂಟ್ ಮಾಡಿಸ್ಕೊಂಬಂದ್ರೂ ಗೊತ್ತಿಲ್ಲ, ಬಟ್ ನೀವು ಇಲ್ಲಿ ನೋಡ್ಬೋದು. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬೆಂಗಳೂರು ಕೌಂಟರ್ ಕೊಟ್ಬಿಟ್ಟಿದ್ದಾರೆ. ಸೊ 10 ರೂಪೀಸ್ ತಿರ್ಗಾ ಅಲ್ಲಿಂದ ಬರೋದು ಇಲ್ಲಿಗೂ 10 ರೂಪೀಸು. ಯಾಕಂದರೆ ಸೇಮ್ ಟ್ರೈನು ಬೆಳಗ್ಗೆ ಅಲ್ಲಿಂದ ಇಲ್ಲಿ ಬಂತಲ್ಲ ಕೋಲಾರ್ಗೆ, ಆ ಸೇಮ್ ಟ್ರೈನ್ ಕೋಲಾರಿಂದ ತಿರ್ಗಾ ಹೋಗ್ತಿದೆ. ಸೊ ಅದಕ್ಕೆ 10 ರೂಪೀಸ್ ಇದೆ. ಬೇರೆ ಟ್ರೈನ್ ಇದ್ದರೆ ಈ ಟಿಕೆಟ್ ಸ್ವಲ್ಪ ಜಾಸ್ತಿ ಇರ್ಬೋದು, 30 ರೂಪೀಸ್ ಏನೋ ಇರ್ಬೋದು. ಸೊ 10 ರೂಪೀಸಲ್ಲಿ ತಿರ್ಗಾ ನಾನು ವಾಪಸ್ ಹೋಗ್ತೀನಿ. ಸೊ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ವಾಶ್ರೂಮ್ಸು ಸಿಗುತ್ತೆ. ಲೇಡೀಸು ಇದು ಬಂದು ವೀಲ್ ಚೇರ್ ಅವ್ರಿಗೆ, ದಿವ್ಯಾಂಗ್ ಟಾಯ್ಲೆಟ್ಸು, ಇದು ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಇದು ಬಂದು ಜೆಂಟ್ಸ್ ಟಾಯ್ಲೆಟು, ಕ್ಲೀನಾಗಿರುತ್ತೆ, ನಾನು ಯೂಸ್ ಮಾಡಿದ್ದೀನಿ. ಮತ್ತು ಸ್ಪೆಷಲಿ ವೀಲ್ ಚೇರ್ ಅವ್ರಿಗೆ ಇಲ್ಲಿ ಆ್ಯಪ್ಸ್ ಇದೆ. ಸೊ ಇದು ಸ್ವಲ್ಪ ಕೆಳಗಡೆ ಇದೆ, ನಾರ್ಮಲ್ ಇದರಲ್ಲಿ ನೀರು ಬರ್ತಿದೆ. ಸೊ ಸ್ಟೇಷನ್ ಫುಲ್ಲು ನೀರು ಬರ್ತಿದೆ. ಸೊ ಇದೊಂದು ಚೆನ್ನಾಗಿದೆ, ಯಾಕಂದರೆ ನಾನು ಲಾಸ್ಟ್ ಟೈಮ್ ಬರೆದಾಗ ಸ್ವಲ್ಪನೂ ನೀರು ಬರ್ತಿಲ್ಲ. ಸೊ ಮೇ ಬಿ ಯಾರೋ ವೀಡಿಯೋ ನೋಡಿರ್ಬೋದು, ಅದಕ್ಕೆ ಆ ವಿಡಿಯೋ ನೋಡಿಬಿಟ್ಟು ನೀರು ಕಂಟಿನ್ಯೂಸ್ಲಿ ಪ್ರೊವೈಡ್ ಮಾಡ್ತಿದ್ದೆ ಇದರಲ್ಲಿ. ನಾನು ಅದು ಹಿಂದಿ ಚಾನಲ್ ಹಾಕಿದೆ, ಹಿಂದಿ ಬ್ಲಾಗಲ್ಲಿ ಅದು ಮಾಡಿ ಹಾಕಿದೆ, ನೀರು ಬರ್ತಿರೋದು. ಸೊ ಇವಾಗ ನೀವು ನೋಡ್ಬೋದು ನಮ್ಮ ಟ್ರೈನು ಸದ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರೀಚ್ ಆಗಿದೆ, ಆಗ್ತಾ ಇದೆ, ಆಗಿಲ್ಲ ಇನ್ನು. ಇದು ನಾನು ಡೆಮೋ ಟ್ರೈನ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಟ್ರೈನ್ ನಂಬರ್ 06388. ಇಲ್ಲಿ ಬರೋ ಟೈಮ್ ಇತ್ತು 4:08, ಬಂದಿರೋದು 4:28, 20 ಮಿನಿಟ್ಸ್ ಡಿಲೇ. ಆಲ್ರೆಡಿ ಹಾನ್ ಆಯಿತು. ಇಲ್ಲೊಂದು ಹಾನು, ಮುಂದೊಂದು ಹಾನ್. ಕೊಡಿಯೋಣ, ಹೊಟ್ಟೋಣ. ಹಾನ್ ಕೊಡಲಿಲ್ಲ, ಆದರೂ ಪೋಪಟ್ ಆಯ್ತು ನಮ್ಮದು. ಸೊ ಇದು ನಾವು ಸದ್ಯಕ್ಕೆ ಹೊರಟ್ಬಿಟ್ಟಿದ್ದೀವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟಿಂದ. ಸರಿನಾ, ಸಿಗೋಣ. ಬನ್ನಿ, ಇವಾಗ ಸ್ವಲ್ಪ ನಾನು ನಿಮಗೆ ನಮ್ಮ ಟ್ರೈನ್ದು ಇಂಟೀರಿಯರ್ಸ್ ತೋರಿಸ್ತೀನಿ. ಸೊ ಇದು ನೀವು ನೋಡ್ಬೋದು, ಸೆಕೆಂಡ್ ಸೀಟಿಂಗ್ ಥರ ಇರುತ್ತೆ. ಇದೆಲ್ಲ ಕೂತ್ಕೊಳ್ಳೋದು, ಅಲ್ಲಿ ನಿಮ್ಗೆ ಲಗೇಜ್ ಸ್ಪೇಸ್ ಸಿಗ್ಬಿಡುತ್ತೆ. ಸೊ ಸೆಂಟ್ರಲ್ ಸ್ಪ್ಯಾನ್ ಇರುತ್ತೆಲ್ಲ, ಇಲ್ಲಿ ಗ್ರ್ಯಾಬಿಂಗ್ ಹ್ಯಾಂಡಲ್ಸ್ ಇರುತ್ತೆ, ಇಲ್ಲಿ ನಿಮಗೆ ಸ್ಲೈಡಿಂಗ್ ಡೋರ್ ಸಿಗುತ್ತೆ, ನಾರ್ಮಲ್ ಡೋರ್ಸು ಇರುತ್ತೆ, ಸ್ಲೈಡಿಂಗು ಇರುತ್ತೆ. ಇಲ್ಲಿ ನಮ್ಮ ಗೆಳೆಯ ಬಂದು ನಿಂತ್ಕೊಂಡ್ಬಿಟ್ಟು ಸ್ಮೈಲ್ ಮಾಡ್ತಿದ್ದಾರೆ. ಸೆಂಟ್ರಲೈಸ್ಡು ಲೈಟ್ಸು ಇರುತ್ತೆ. ಅದಾದಮೇಲೆ ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಜಾಯ್ನ್ ಇದೆ. ತಿರ್ಗಾ ಅದಾದಮೇಲೆ ಸೆಂಟ್ರಲ್ಲಿ ಒಂದು 3-4 ಕಂಪಾರ್ಟ್ಮೆಂಟ್ ಇರುತ್ತೆ. ಅದಾದಮೇಲೆ ತಿರ್ಗಾ ಇನ್ನೊಂದು 2 ಕಂಪಾರ್ಟ್ಮೆಂಟ್ ಇರುತ್ತೆ. ನೀವು ಅಲ್ಲಿ ನೋಡ್ಬೋದು, ನಮ್ಮ ಮೆಟ್ರೋ ಲೈನ್ ಬರ್ತಿದೆ, ಹೊಸ ಮೆಟ್ರೋ ಲೈನ್, ನಿಮ್ಗೆ ಗೊತ್ತಿರ್ಬೋದಲ್ಲ, ಬ್ಲೂ ಲೈನು, ಸಿಲ್ಕ್ ಬೋರ್ಡಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ದೊಡ್ಡಜಲ ಸ್ಟೇಷನ್ಗೆ. ನೀವು ನೋಡ್ಬೋದು, ಅಲ್ಲೊಂದು ರೋಡ್ ಇದೆ, ಇಲ್ಲೆಲ್ಲ ಸ್ವಲ್ಪ ಕಸ ಇದೆ, ಇಲ್ಲಿ ಕಸ ಎಲ್ಲ ಗ್ರೀನರಿ ಇದೆ. ಇಲ್ಲಿ ಸ್ಟೇಷನ್ ಇದೆ, ಇಲ್ಲೇ ನಮ್ಮದು ಟ್ರ್ಯಾಕು ತುಂಬ ಕೆಳಗಡೆ ಇದೆ ಸ್ಟೇಷನು. ಸೊ ಹೆಂಗೆ ಹತ್ತಾರೆ ಹೆಂಗೆ ಇಳಿತಾರೆ ಅವ್ರಿಗೆ ಗೊತ್ತಿರ್ಬೋದು. ಸೊ ಆಲ್ಮೋಸ್ಟ್ ಲೈಕ್ ಅಪ್ರಾಕ್ಸಿಮೇಟ್ಲಿ 30 ಸೆಕೆಂಡ್ಸ್ ಆದಮೇಲೆ ನಾವು ಡಿಪಾರ್ಟ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಹೇಳೋಕ್ಕೋದ್ರೆ ನಮ್ಮ ಟಿಕೆಟ್ ಪ್ರೈಸ್ ಬೇರೆ 10 ರೂಪಾಯಿ ಇತ್ತಲ್ಲ, ಅದಕ್ಕೆ ಏನಕ್ಕಂದರೆ ಇದನ್ನು ಮೆಮೊ ಮಾಡಬೇಕಂತಿದ್ರು. ಸೊ ಮೆಮೊ ಆಗಿಲ್ಲ. ಸೊ ಅದಕ್ಕೆ ಟಿಕೆಟ್ ಪ್ರೈಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮೊದಲು 30-35 ರೂಪಾಯಿ ಏನೋ ಇತ್ತು. ನಾನು ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀನಿ, ಹೇಳಿದ್ದೀನಲ್ಲ, ಬಟ್ ನಾನು ಆವಾಗ ಟಿಕೆಟ್ ತೊಗೊಂಡಿಲ್ಲ, ಯಾಕಂದರೆ ಯಾರೂ ಇದ್ದಿಲ್ಲ ಕೌಂಟ್ರಲ್ಲಿ. ಇವತ್ತು ಕೌಂಟ್ರಿಗೆ ಬಂದುಬಿಟ್ಟಿದ್ದಾರೆ. ಸೊ ಅದೊಂದು ಚೆನ್ನಾಗಿತ್ತು, ಯಾಕಂದರೆ ಇಂಡಿಯನ್ ರೈಲ್ವೇಸ್ಗೂ ಲಾಸ್ ಆಗಬಾರ್ದಲ್ಲ, ನಮ್ಮಿಂದ ಯಾರಿಂದನೂ ಲಾಸ್ ಆಗಬಾರ್ದು. ಟ್ರಾವೆಲ್ ಮಾಡಿದ್ರೆ ವ್ಯಾಲಿಡ್ ಟಿಕೆಟ್ ಜೊತೆ ಟ್ರಾವೆಲ್ ಮಾಡಬೇಕು. ಬಟ್ ಅಲ್ಲಿ ಯಾರೂ ಕೂತ್ಕೊಂಡಿಲ್ಲ ಅಂದರೆ ಅದ್ರಲ್ಲಿ ನಮ್ಮ ಫಾಲ್ಟ್ ಏನೂ ಇಲ್ಲ ಗುರು.
ಈ ಸದ್ಯ ನಾವು ತಲುಪಿದ್ದೀವಿ ಬೆಟ್ ಹಲ್ಸೂರು ಸ್ಟೇಷನ್ಗೆ. ನಾನು ನಿಮ್ಗೆ ಆಯ್ ಟ್ರೈನ್ ಇರುತ್ತಂತ ಹೇಳಿದ್ನಲ್ಲ, ಬೆಂಗಳೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬೆಂಗಳೂರಿಗೆ. ಸೊ ಅದು ಲಿಸ್ಟ್ ಇಲ್ಲಿ ಬರ್ತಿರ್ಬೋದು ಸ್ಕ್ರೀನ್ ಮೇಲೆ ಎರಡೂ ಸೈಡು. ನಿಮಗೆಲ್ಲ ಸ್ಟಾಪ್ಸ್ ಜೊತೆನೂ ತೋರಿಸ್ತಾ ಇರ್ತೀನಿ, ಸೊ ನೀವು ಪಾಸ್ ಮಾಡಿ ನೋಡ್ಬೋದು. ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಜನ ಇಳಿತಾರೆ. ಬೈಕೆಲ್ಲ ಹಾಕೊಂಡಿದ್ರು ಗುರು ಟ್ರೈನಲ್ಲೇ ಅಷ್ಟೇ. ಆಯಿತು ಅವನು ಹೋಗೋಣ ಬನ್ನಿ. ನೋಡ್ತಿದ್ದೀರಲ್ಲ, ಇದು ಅಲೆಜಾಮಾನ್ದು ವಾಟರ್ ಟ್ಯಾಂಕು. ಮೊದಲು ಈ ರೂಟಲ್ಲಿ ಸ್ಟೀಮ್ ಇಂಜಿನ್ ಓಡ್ತಿತ್ತಲ್ಲ, ಸೊ ಅದಕ್ಕೆ ವಾಟರ್ ಪ್ರೊವೈಡ್ ಮಾಡೋಕ್ಕೆ ಸ್ಟೀಮ್ ಇಂಜಿನ್ ವೀಡಿಯೋ ಥರ ಅಂತಿದ್ದೀನಿ. ಬಟ್ ನೋಡೋಣ ಅದು ಸಕ್ಸಸ್ಫುಲ್ ಆಗುತ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಊಟಿಗೆ ಹೋಗ್ಬೇಕು. ಆ್ಯಕ್ಚುಲಿ ಊಟಿ ಇಲ್ಲಾಂದರೆ ಶಿಮ್ಲಾ ಕಡೆ ಹೋಗ್ಬೇಕು. ನೋಡೋಣ ಫ್ಯೂಚರಲ್ಲಿ. ಸದ್ಯಕ್ಕೆ ನಾವು ಬೆಟ್ ಹಲ್ಸೂರು ಸ್ಟೇಷನಿಂದ ಹೊರಟಿದ್ದೀವಿ. ಹತ್ತು ಕಡೆ ನಿಮ್ಗೆ ಆ ರೂಟ್ ಕಾಣಿಸ್ತಿದೆಯಲ್ಲ, ಸೊ ಅದು ಧರ್ಮವರಂ ಕಡೆಯಿಂದ ಬಂದ್ಬಿಟ್ಟಿದೆ, ನಮ್ಮ ಯಲಹಂಕ ಸ್ಟೇಷನ್ ಕಡೆ. ಸೊ ನಾವು ಲೆಫ್ಟ್ ಸೈಡಿಂದ ಬರ್ತಿದ್ದೀವಿ, ಅದು ರೈಟ್ ಸೈಡಿಂದ ಬಂದು ಜಾಯ್ನ್ ಆಗುತ್ತೆ ಯಲಹಂಕಾಗೆ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಯಲಹಂಕ ಜಂಕ್ಷನ್ಗೆ. ನೀವು ನೋಡ್ಬೋದು ಎಷ್ಟೊಂದು ಜನ ಇಳಿತಿದ್ದಾರೆ ಯಲಹಂಕ ಜಂಕ್ಷನಲ್ಲಿ. ಸುಮಾರು ಜನ, ಆಲ್ಮೋಸ್ಟ್ ಅರ್ಧ ಗಾಡಿ ಇಲ್ಲೇ ಖಾಲಿ ಆಗ್ತಿದೆ. ಇದು ನಾವು ಯಲಹಂಕದಿಂದ ಹೊರಟ್ಬಿಟ್ಟಿದ್ದೀವಿ. ದಯವಿಟ್ಟು ನೀವು ಆ ಥರ ರೈಲ್ವೆ ಲೈನ್ ಎಲ್ಲ ಕ್ರಾಸಿಂಗ್ ಮಾಡೋಕ್ಕೆ ಹೋಗ್ಬಿಡಿ, ಪ್ಲ್ಯಾಟ್ಫಾರ್ಮ್ ಎಲ್ಲ. ನನಗದು ಸೀರಿಯಸ್ ಆಗಿ ಇಷ್ಟ ಇಲ್ಲ. ಅಲ್ಲಿ ಟಿ ಇದ್ದಾನೆ, ಅವನು ಏನೂ ಹೇಳ್ತಿಲ್ಲ. ಸ್ಕೈ ಬ್ರಿಡ್ಜಸ್ ಎಲ್ಲ ಇರುತ್ತೆ, ಅದರಿಂದನೇ ಯಾವಾಗಲೂ ಸೇಫ್ಟಿ ಫಸ್ಟು. ಏನು ಮಾಡೋದು ಗೊತ್ತಿಲ್ಲ ಗುರು. ನೀವು ನೋಡ್ಬೋದು ಇವರೆಲ್ಲ ನಮ್ಮ ಟ್ರೈನ್ ಪ್ಯಾಸೆಂಜರ್ಸೇ. ಇಲ್ಲಿ ಡುಮ್ಕಿ ಹೊಡಿತಿದ್ದಾರಲ್ಲ ಪ್ಲ್ಯಾಟ್ಫಾರ್ಮ್ ಟು ಪ್ಲ್ಯಾಟ್ಫಾರ್ಮು. ಇವ್ರು ನೋಡಿ, ಇವರು ಕರೆಕ್ಟಾಗಿ ಇವಾಗ ಸ್ಕೈ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಇವರೆಲ್ಲ. ನೋಡಿ ಇಷ್ಟೊಂದು ಜನ, ಇವರೆಲ್ಲ ನಮ್ಮ ಟ್ರೈನಿಂದ ಡಿಪಾರ್ಟ್ ಆಗಿರೋದು ಗುರು. ನೋಡಿ ಇವರೆಲ್ಲ ಆರಾಮಾಗಿ ಸ್ಕೈ ಬ್ರಿಡ್ಜ್ ಯೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರು ಸ್ಟ್ರೇಟ್ಗೆ ಹೋಗಿ ಐ ಗೆಸ್ ಎಂಡಿಂದ ಎಕ್ಸಿಟ್ ಆಗಿಬಿಡ್ತಾರೆ ಹಂಗೆ. ಸದ್ಯ ನಮ್ಮ ಟ್ರೈನು ಚನ್ನಸಂದ್ರ ರೈಲ್ವೆ ಸ್ಟೇಷನ್ಗಿಂತ ಮುಂಚೆ ನಿಂತು ಬಿಟ್ಟಿದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ನಮ್ಮ ಟ್ರೈನು ಇನ್ಸರ್ಟ್ ಆಗೋದು ಬೆಂಗಳೂರು ಚೆನ್ನೈ ಮೇನ್ ಲೈನಲ್ಲಿ. ಸೊ ಆ ಲೈನ್ ನಿಮ್ಗೆ ಗೊತ್ತಿರುತ್ತೆ, ತುಂಬ ಬ್ಯುಸಿ ಲೈನು. ಆ ಲೈನಿಗೆ ಎಂಟ್ರಿ ಆಗೋದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಅದಕ್ಕೆ ವೆಯ್ಟಿಂಗು. ಆ್ಯಕ್ಚುಲಿ ಒಂದು ಸೆಕ್ಷನ್ ಕ್ಲಿಯರ್ ಇದೆ, ಮೇ ಬಿ ಮೇನ್ ಲೈನ್ ಕ್ಲಿಯರ್ ಇರೋಲ್ಲ. ಅದಕ್ಕೆ ನಾವು ಸದ್ಯಕ್ಕೆ ಚನ್ನಸಂದ್ರ ಸ್ಟೇಷನ್ಗಿಂತ ಮುಂಚೆನೇ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇದು ಒಂದು ಟ್ರೈನ್ ಕ್ರಾಸಿಂಗ್ಗೋಸ್ಕರ ನಮ್ಮ ಮೆಮುನ ನಿಲ್ಲಿಸ್ಬಿಟ್ಟಿದ್ರು, ಸಾರಿ ಡೆಮುನ ನಿಲ್ಲಿಸ್ಬಿಟ್ಟಿದ್ರು. ಇದು ವ್ಯಾಪ್ 7 ಇಂಜಿನು. ಕೊಯಂಬತ್ತೂರು ಎಕ್ಸ್ಪ್ರೆಸ್ ಇದು. ಇದು ಬಂದು ಮುಂಬೈಯಿಂದ ಮುಂಬೈ LTTಯಿಂದ ಕೊಯಂಬತ್ತೂರ್ವರೆಗೂ ರನ್ ಹೊಡೆಯುತ್ತೆ ಇದು. ಸೊ ಅದು ಸದ್ಯ ಕೊಯಂಬತ್ತೂರು ಎಕ್ಸ್ಪ್ರೆಸ್ ಇತ್ತು. ಮುಂಬೈ LTTಯಿಂದ ಕೊಯಂಬತ್ತೂರಿಗೆ ರನ್ ಆಗೋದು. ಸದ್ಯಕ್ಕೆ ಕೊಯಂಬತ್ತೂರಿಂದ ಮುಂಬೈ LTTಗೆ ಹೋಗ್ತಿದೆ. ಮೇ ಬಿ ಅದಕ್ಕೆ ಕ್ರಾಸಿಂಗ್ ಕೊಡೋಕ್ಕೆ ನಮ್ಮನ್ನ ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ಕ್ರಾಸಿಂಗ್ ಕೊಡೋಕ್ಕೆ ನಮ್ಮನ್ನ ನಿಲ್ಲಿಸಿದ್ರು. ಗುರುವೇ, ನಾವು ಸದ್ಯ ತಲುಪಿಟ್ಟಿದ್ದೀವಿ ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಆಲ್ಮೋಸ್ಟ್ 15 ಮಿನಿಟ್ಸ್ ಲೇಟ್ ಬಂದಿದೆ ನಮ್ಮ ಟ್ರೈನು. ಈ ಥರ ಗತಿಯಲ್ಲಿ ಓಡಿಸಿದ್ರೆ ಟ್ರೈನು ಯಾರು ಯೂಸ್ ಮಾಡ್ತಾರೆ? ಏರ್ಪೋರ್ಟಿಂದ ಇಲ್ಲಿಂದ ಏರ್ಪೋರ್ಟ್ಗೆ. ಅದು ನನಗೂ ಅರ್ಥ ಆಗೋಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ ಗುರು. ಇವ್ರದ್ದೆಲ್ಲ ಇನ್ನೂ ಸ್ವಲ್ಪ ಇಶ್ಯೂಸ್ ಇದೆ. ಸೊ ಆ ಇಶ್ಯೂಸ್ ನಾನು
ಸದ್ಯಕ್ಕೆ ಪಾರ್ಕಿಂಗ್ ಹತ್ರ ರೀಚ್ ಆಗಿಬಿಡ್ತೀನಿ. ಅದಾದಮೇಲೆ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಇವಾಗ ಪ್ರಾಬ್ಲಮ್ಸ್ ಮಾತಾಡೋಕ್ಕೆ ಹೋದರೆ ಫಸ್ಟು ಬಂದು ಶಟಲ್ ಬಸ್ ಇಶ್ಯೂ. ಟೈಮ್ಗಿಂತ ಮೊದಲು ಬಂದುಬಿಡ್ತಿದ್ದಾರೆ, ಟೈಮ್ಗಿಂತ ಆದಮೇಲೆ ಬರ್ತಿದ್ದಾರೆ, ಫ್ರೀಕ್ವೆನ್ಸಿ ಕರೆಕ್ಟಾಗಿಲ್ಲ, ಟೈಮು ಎಷ್ಟು ಮೆನ್ಷನ್ ಮಾಡಿದ್ದಾರೆ ಆ ಟೈಮಿಗೆ ಬರ್ತಿಲ್ಲ ಅವರು. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ವೆಯ್ಟೇ ಮಾಡ್ತಿಲ್ಲ ಅವರು, 1 ನಿಮಿಷನೂ ವೆಯ್ಟ್ ಮಾಡ್ತಿಲ್ಲ. ಪ್ಯಾಸೆಂಜರ್ ಬಂದರೆ ಬರಲಿ, ಇಲ್ದಿರೇ ಪ್ಯಾಸೆಂಜರ್ ಬಂದರೆ ಬರಲಿ, ಇಲ್ಲಾಂದರೆ ಬಿಡಲಿ ಅಂತ ಅವರು ಹೊರಟ್ಬಿಡ್ತಿದ್ದಾರೆ. ಸೊ ಇದೊಂದು ತುಂಬ ಕೆಟ್ಟದಾಗಿದೆ. 1 ಮಿನಿಟು ವೆಯ್ಟ್ ಮಾಡಲ್ಲ, ಅಟ್ಲೀಸ್ಟ್ 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅವರು. ಪ್ಯಾಸೆಂಜರ್ ಬರ್ತಾರೋ ಇಲ್ಲ, ಎಕ್ಸ್ಟ್ರಾ ಬರ್ತಾರೋ ಇಲ್ಲ ಅಂತ ಅವ್ರವ್ರ ಪಾಟೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಇನ್ನೊಂದು ಟ್ರೈನ್ ಕನೆಕ್ಟಿವಿಟಿ ಚೆನ್ನಾಗಿಲ್ಲ ಗುರು. ಟ್ರೈನ್ ಕನೆಕ್ಟಿವಿಟಿ ವರ್ಸ್ಟ್ ಆಗಿದೆ. ಮ್ಯಾಕ್ಸಿಮಮ್ ಟ್ರೈನ್ ಕನೆಕ್ಟಿವಿಟಿ ಇಲ್ಲವೇ ಇಲ್ಲ, ಫ್ರೀಕ್ವೆನ್ಸಿನೂ ಕರೆಕ್ಟಾಗಿಲ್ಲ. ಅದಕ್ಕೆ ಅದಾದಮೇಲೆ ಈ ಲೈನಲ್ಲಿ ಹೇಳೋಕ್ಕೆ ಹೋದರೆ ಸಿಂಗಲ್ ಲೈನು, ಸೊ ಟ್ರೈನ್ ತುಂಬ ಡಿಲೇ ಆಗುತ್ತೆ. ನಮ್ಮ ಟ್ರೈನೇ 50 ಮಿನಿಟ್ಸ್ ಡಿಲೇ ಬಂದಿದೆ ಈ ಸ್ಟೇಷನ್ಗೆ, ಬೈಪ್ನಳ್ಳಿ ಸ್ಟೇಷನ್ಗೆ. ಮತ್ತು ಇನ್ನೊಂದು ಹೇಳೋಕ್ಕೆ ಹೋದರೆ ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನು ಬ್ಯಾಂಗ್ಳೂರು ಏರ್ಪೋರ್ಟ್ ಸ್ಟೇಷನಲ್ಲಿ ಸಿಗೋಲ್ಲ. ಅಲ್ಲೇನೂ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ಅದೇನಕ್ಕಿಲ್ಲ ಅಂದರೆ ಪ್ಯಾಸೆಂಜರ್ಸ್ ಇಲ್ಲ, ಅದು ಒಂದು ಕರೆಕ್ಟಾಗಿದೆ. ಬಟ್ ಪ್ಯಾಸೆಂಜರ್ಸ್ ಏನಕ್ಕಿಲ್ಲ ಅಂದರೆ ಗೌರ್ಮೆಂಟ್ ಯೋಚನೆ ಮಾಡಬೇಕು, ಏನಕ್ಕೆ ಪ್ಯಾಸೆಂಜರ್ ಬರ್ತಿಲ್ಲ, ಟ್ರೈನ್ನ ಉಪಯೋಗಿಸಿಲ್ಲ. ಐ ಗೆಸ್ ಪೀಪಲ್ ಮ್ಯಾಕ್ಸಿಮಮ್ ವೆಯ್ಟ್ ಮಾಡ್ತಿದ್ದಾರೆ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋ ಒಂದು ಸಲ ಸ್ಟಾರ್ಟ್ ಆಗಿಬಿಟ್ರೆ ಅಷ್ಟೇ ಮುಗೀತು. ಎಲ್ಲರೂ ಮ್ಯಾಕ್ಸಿಮಮ್ ಮೆಟ್ರೋ ಯೂಸ್ ಮಾಡ್ತಾರೆ. ಸೊ ಟ್ರೈನು ಈ ಸದ್ಯಕ್ಕಂತೂ ಯಾರು ಯೂಸೇ ಮಾಡ್ತಿಲ್ಲ, ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿಲ್ಲ. ಔಟ್ ಆಫ್ 100% ಏರ್ಪೋರ್ಟ್ಗೆ ಒಂದು ಟ್ರೈನಲ್ಲಿ ಮ್ಯಾಕ್ಸಿಮಮ್ ಈ ಕೋಲಾರ ನಾನು ಮಾತಾಡಿದ್ರೆ ಕೋಲಾರ ಡೆಮೋ ಅಲ್ಲಿ ನಾನು ಬೆಲೆಗೆ ಹೋದಾಗ ಏರ್ಪೋರ್ಟ್ಗೆ ಒಂದು 100%ಅಲ್ಲಿ ಒಂದು 2-3% ಯೂಸ್ ಮಾಡಿರ್ತಾರೆ ಅಷ್ಟೇ. ಅಷ್ಟೇ ಗುರು, ಜಾಸ್ತಿ ಯಾರು ಯೂಸೇ ಮಾಡಿಲ್ಲ. ಸರಿ, ಮತ್ತು ಈ ವಿಡಿಯೋಲಿ ಇಷ್ಟೇ. ನಿಮ್ಗೇನಾದರೂ ಯಾವುದೂ ಶಬ್ದ ಪದಗಳೇನಾದರೂ ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ನನ್ನ ಸಮಜಿಬಿಡಿ. ನಾನು ಆ್ಯಕ್ಚುಲಿ ನಾರ್ತ್ ಇಂಡಿಯನು, ಇಲ್ಲಿ ಬಂದು ಕನ್ನಡ ಕಲ್ತು ಕನ್ನಡದಲ್ಲಿ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸೊ ನಾನು ಬೇಕಂತ ಯಾವುದೂ ಮಿಸ್ಟೇಕ್ ಮಾಡ್ತಿಲ್ಲ. ಸೊ ಅದಕ್ಕೆ ಐ ಆಮ್ ಸಿನ್ಸಿಯರ್ಲಿ ಸಾರಿ. ಮತ್ತು ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಾನಲ್ನ. ಸರಿ, ಮತ್ತು ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.